ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಪಘಾತದಲ್ಲಿ ವಿಎ ಭುವನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಜಿಲ್ಲಾಡಳಿತದ ವಿರುದ್ಧ ವಿಎಗಳು ಸಿಡಿದೆದ್ದಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ವಿಎಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಇಡೀ ರಾತ್ರಿ ಅಹೋರಾತ್ರಿ ಧರಣಿಯನ್ನ ವಿಎಗಳು ನಡೆಸಿರುವಂತದ್ದು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮನವಿಗೂ ಕೂಡ ವಿಎಗಳು ಜಗ್ತಾ ಇಲ್ಲ. ಸಾವಿಗೆ ಕಾರಣವಾದವರ ಮೇಲೆ ಕ್ರಮವಾಗಬೇಕು ಅಂತ ಹೇಳಿ ವಿಎಗಳು ಆಗ್ರಹಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವರ್ಗಾವಣೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ತುಮಕೂರು ತಹಶೀಲ್ದಾರ್ ವಿರುದ್ಧವೂ ಕೂಡ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಇಲ್ಲಿ ತಹಶೀಲ್ದಾರರನ್ನ ಕರ್ತವ್ಯದಿಂದ ಕೂಡಲೇ ಬಿಡುಗೊಳಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ತಹಶೀಲ್ದಾರ್ಗೆ ಸೂಚನೆ ನೀಡಿದಂತ ಡಿಸಿ ವಿರುದ್ಧವೂ ಕೂಡ ಕ್ರಮವಾಗಬೇಕು ಅಂತ ಹೇಳಿ ಒತ್ತಾಯಿಸಲಾಗ್ತಾ ಇದೆ. ಇಲ್ಲಿ ಅಪಘಾತದಲ್ಲಿ ವಿಎ ಭುವನ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಜಿಲ್ಲಾಡಳಿತದ ವಿರುದ್ಧ ವಿಎಗಳು ಸಿಡಿದೆದ್ದಿದ್ದಾರೆ. ಜಿಲ್ಲಾಧಿಕಾರಿಯ ಕಚೇರಿಯ ಎದುರು ವಿಎಗಳು ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಇಡೀ ರಾತ್ರಿ ಧರಣಿ ಕೂತು ವಿಎಗಳು ಈ ರೀತಿಯಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರ ಮನವಿಗೂ ಕೂಡ ಇಲ್ಲಿ ವಿಎಗಳು ಜಗ್ತಾ ಇಲ್ಲ. ಇಲ್ಲಿ ಸಾವಿಗೆ ಕಾರಣವಾದವರ ಮೇಲೆ ಕ್ರಮವಾಗಬೇಕು ಅಂತ ಹೇಳಿ ವಿಎಗಳು ಆಗ್ರಹಿಸ್ತಾ ಇರುವಂತದ್ದು. ಜಿಲ್ಲಾಧಿಕಾರಿಗಳಾದಂತ ಶುಭ ಕಲ್ಯಾಣ್ ಅವರು ವರ್ಗಾವಣೆ ಆಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಎತ್ತಂಗಡಿ ಮಾಡಿಸಬೇಕು ಅಂತ ಹೇಳಿ ವಿಎಗಳು ಒತ್ತಾಯ ಮಾಡ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ತುಮಕೂರಿನ ತಹಶೀಲ್ದಾರ್ ವಿರುದ್ಧವೂ ಕೂಡ ಕ್ರಮವಾಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಜಿಲ್ಲಾಧಿಕಾರಿ ಕಚೇರಿಯ ಬಾಗಿಲಿನಲ್ಲಿಯೇ ಇರು ಟಾರ್ಪಲ್ ಹಾಸಿಕೊಂಡು ಮಲಗಿದ್ದಾರೆ ವಿಎಗಳು. ಇಲ್ಲಿ ಮಹಿಳಾ ವಿಎಗಳು ಪುರುಷರು ಸೇರಿದಂತೆ ನೂರಾರು ವಿಎಗಳಿಂದ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗ್ತಾ ಇರುವಂತದ್ದು. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗೋವರೆಗೂ ಕೂಡ ಪ್ರತಿಭಟನೆ ಮುಂದುವರಿಸ್ತೇವೆ ಅಂತ ಹೇಳಲಾಗ್ತಾ ಇರುವಂತದ್ದು. ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ಹಿಂದೆ 6:30 ನಾನು ಎಸಿ ಮೇಡಮ್ ಕೂಡ ಕಾಲ್ ಮಾಡಿ ಕೇಳಿದೆ. ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಮುಂದಕ್ಕೆ ನೀನು ಹಾಗಾಗಿ ಎಲ್ಲೋ ಈ ನ್ಯಾಯ ಒದಗಿಸ್ಬೇಕು. ಬೇರೆ ಇನ್ನೇನು ಡಿಮ್ಯಾಂಡ್ ಇಲ್ಲ ನಮ್ಮದು. ಅದು ನ್ಯಾಯ ಮಾತ್ರ ಬೇಕಲ್ಲ. ಅದಕ್ಕೆ ಸೂಕ್ತ ಕ್ರಮ ಆಗಬೇಕು. ಅದು ತುಂಬ ಬೇರೆ ಲೆವೆಲ್ಗೆ ಹೋಗಿ ರೀಚ್ ಆಗಿ ಒಂದು ಪ್ರಾಣನೇ ಹೊರಟೋಯ್ತು ನಾನು. ಹಾಗಾಗಿ 6 ಗಂಟೆ ಎಲ್ಲ ಕೆಲಸ ಮಾಡುವಂಥ ಅವಧಿ ಎಲ್ಲ 6:30 ಕೆಲಸದ ಅವಧಿ ಎಲ್ಲ ಮೇಡಮ್. ಅವ್ರು ಯಾಕೆ ಕರೆದ್ರು ಅಟ್ಲೀಸ್ಟ್ ಅವ್ರು ತಹಸೀಲ್ದಾರ್ ಬರಬೇಕಾಗಿತ್ತು ಮೇಡಮ್. ನಾವು ಬೆಳಗಿಂದ ಕೇಳ್ತಾ ಇದ್ದೀವಿ, ಬರ್ತಾ ಇಲ್ಲ. 6:30 ಬರ್ಲಿಕ್ಕೆ ಅವ್ರಿಗೆ ಯಾರು ಆದೇಶ ಕೊಟ್ಟಿದ್ರು ಅಂತ ಹೇಳಿದ್ರೆ ಮೇಡಮ್ ಆ ಸಾವಿನ ಹೊಣೆನ ಅವ್ರು ಹೊತ್ಕೋಬೇಕಾಗುತ್ತೆ. 6:30 ತಾವುಗಳು ಯಾರು ಹೇಳಿಲ್ಲ ಅನ್ನೋದಾದ್ರೆ ತಹಸೀಲ್ದಾರೇ ಹೇಳಿದ್ರೆ ತಹಸೀಲ್ದಾರ್ ಅವ್ರು ಬರ್ಬೇಕು ಮೇಡಮ್. 6:30 ಕರೆಸಿ ಅವ್ರ ಪ್ರಾಣ ತೆಗ್ದಿರೋದು ಅವರೇನೆ. ಅವರು ಅದ್ರ ಹೊಣೆ ಹೊರಬೇಕಾಗುತ್ತೆ ಮೇಡಮ್. ತಾವು ಕೂಡ ಜವಾಬ್ದಾರಿನ ಅವ್ರಿಗೆ ಫಿಕ್ಸ್ ಮಾಡಬೇಕು ಮೇಡಮ್ ದಯವಿಟ್ಟು. 6:30 ಆ ತಹಸೀಲ್ದಾರ್ ಕರೆದಿದ್ರು ಅವ್ರು ತಪ್ಪದು. ತಮ್ಮಿಂದ ಆದೇಶ ಇಲ್ಲ, ಆಯೋಗದ ನಿರ್ದೇಶನ ಇಲ್ಲ ಅಂದ್ರೆ 6:30 ಅಷ್ಟು ಬೇಗ ಕರೆಸೋ ನೀಡಿಲ್ಲ, ಇಷ್ಟು ಒತ್ತಡ ಮಾಡೋ ನೀಡಿಲ್ಲ. ಮತ್ತೆ ಅದು ಯಾರು ಮೇಡಮ್ ತಿಪ್ಟೂರಲ್ಲಿ ತಹಸೀಲ್ದಾರು ವಿಡಿಯೋ ಕಾಲ್ ಮಾಡಿ ಹೆಣ್ಣು ಮಕ್ಕಳು ಸಹಿತ ಬೆಳಗ್ಗೆ ನಾನು ಇಲ್ಲಿ ಇದ್ದೀನಿ ಅಂತ ತೋರಿಸ್ಬೇಕಂತೆ. ಎಲ್ಲಾದ್ರೂ ಇದೆಯಾ ಮೇಡಮ್ ಈ ಅನಿಷ್ಟ? ಎಲ್ಲಾದ್ರೂ ಇದೆಯಾ ಮೇಡಮ್? ಏನ್ ಅನಿಷ್ಟ ಮೇಡಮ್ ಇದು? ಅವನಿಗೆ ಯಾಕೆ ಮೇಡಮ್ ಇವ್ರು ಯಾರೋ ವಿಡಿಯೋ ಕಾಲ್ ಮಾಡಿ ಏನಕ್ಕೆ ತೋರಿಸ್ಬೇಕು ಮೇಡಮ್? ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಮುಖ ತೋರಿಸ್ಬೇಕಂತಲ್ಲ ಮೇಡಮ್. ಅಲ್ಲಿ ಈ ಇನ್ಸಿಡೆಂಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಈ ಒಂದು ಪ್ರತಿಭಟನೆ ಏನು ಎಲ್ಲಿವರೆಗೂ ನಡೆದಿದೆ? ಈಗಲಾದ್ರೂ ವಿಎಗಳನ್ನ ಸಮಾಧಾನ ಪಡಿಸುವಲ್ಲಿ ಜಿಲ್ಲಾಧಿಕಾರಿ ಯಶಸ್ವಿಯಾಗಿದ್ದಾರಾ ಹೇಗೆ? ಸುನಿಧಿ, ಏನು ನಿನ್ನೆ ಅಪಘಾತದಲ್ಲಿ SIR ನೋಂದಣಿಗೆ ತೆರಳುತ್ತಿದ್ದಂತ ವೇಳೆ ಅಪಘಾತದಲ್ಲಿ ಒಂದು ಏನು ವಿಎ ಡೆತ್ ಆಗಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತುಮಕೂರು ಜಿಲ್ಲೆಯ ಎಲ್ಲ ವಿಎಗಳು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆ ಕ್ಷಣಕ್ಕೂ ಕೂಡ ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಿರ್ತಕ್ಕಂಥದ್ದು. ಅವ್ರು ಏನು 6 ಗಂಟೆಗೆ ಏನು ಕಂದಾಯಾಧಿಕಾರಿಗಳು ಜಿಲ್ಲಾಡಳಿತ 6 ಗಂಟೆಗೆ ಅವರನ್ನ SIR ನೋಂದಣಿಗೆ ನಿಯೋಜನೆಯನ್ನ ಮಾಡಿತ್ತು. ಇದು ನಿಯಮ ಬಾಹಿರವಾಗಿ ನೋಂದಣಿ ಪ್ರಕ್ರಿಯೆಗೆ ನಮ್ಮನ್ನ ನಿಯೋಜನೆ ಮಾಡಿದ್ದಾರೆ. ಹೀಗಾಗಿ 6 ಗಂಟೆಗೆ ನೇಮಕ ಮಾಡಿದ್ದೇ ಇದಕ್ಕೆಲ್ಲ ಕಾರಣ ಅಂತಕ್ಕಂಥದ್ದಾಗಿ ಈಗ ಅವರು ಆರೋಪಿಸಿ ಒಂದು ಜಿಲ್ಲಾಡಳಿತದ ವಿರುದ್ಧ ಒಂದು ಕಠಿಣವಾದಂತ ಕ್ರಮ ಆಗಬೇಕು
ಅಂತಕ್ಕಂಥದ್ದಾಗಿ ಈಗ ಎಲ್ಲ ಏನು VAಗಳಿದ್ದಾರೆ ಎಲ್ಲರೂ ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಕ್ಷಣಕ್ಕೂ ಒಂದು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ನಿನ್ನೆ ಏನು ಯುವತಿ ಭುವನ ಇದ್ದಾರೆ, ಈ ಭುವನ ಅವರ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಅವರ ಏನು ಮೃತದೇಹವನ್ನ ಒಂದು ನಾವೆಲ್ಲರೂ ಕೂಡ ಒಂದು ನೋಡ್ಬೇಕು ಅವ್ರನ್ನ ಅಂತಕ್ಕಂಥದ್ದಾಗಿ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಯಾಕೆಂದ್ರೆ ಮೃತದೇಹವನ್ನ ತೆಗೆದುಕೊಂಡ್ ಬಂದು ಇಟ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮೃತದೇಹವನ್ನ ಅವರ ಇವರಿಗೆ ಯಾರಿಗೂ ಕೂಡ ಸಿಗದೇ ಇರೋ ರೀತಿಯಲ್ಲಿ ಒಂದು ಸಾಗಿಸುವಂತ ಪ್ರಯತ್ನ ಮಾಡ್ತಾರೆ. ಇದಕ್ಕೂ ಕೂಡ ಒಂದು ಆಕ್ರೋಶಭರಿತರಾಗಿ ಒಂದು ರಸ್ತೆಗಳಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿ ಪಾದಯಾತ್ರೆಯನ್ನೆಲ್ಲ ಮಾಡಿ ಒಂದು ಜಿಲ್ಲಾಡಳಿತದ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬಳಿಕ ಏನು ಸಿಎಂ ನೇರವಾಗಿ ಏನು ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅವರು ಸಿಎಂ ಜೊತೆ ಮಾತನಾಡಿ ಬಳಿಕ ಮೃತದೇಹ ಏನು ನೆಲಮಂಗಲಕ್ಕೆ ಅವರ ಸ್ವಂತ ಊರಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಟಿ-ಬೇಗೂರಿಗೆ, ಅಲ್ಲಿಂದ ಮತ್ತೆ ವಾಪಸ್ ತರಿಸಿ ಅವರಿಗೆ ಮತ್ತೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಈ ಎಲ್ಲ ಘಟನೆಗಳ ಬಳಿಕ ಏನು ಮತ್ತೆ ಅವರು ಜಿಲ್ಲಾಧಿಕಾರಿ ಕಚೇರಿ ಬಳಿ ತೆರಳಿ ಅಲ್ಲಿ ಮತ್ತೆ ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನ ಮುಂದುವರಿಸ್ತಾರೆ. ಇಡೀ ದಿನ ಅಂದ್ರೆ ಇಡೀ ರಾತ್ರಿ ಅವರು ಅಲ್ಲೇ ಒಂದು ಪ್ರತಿಭಟನೆಯನ್ನ ಮುಂದುವರಿಸ್ತಾರೆ. ಬಳಿಕ ಜಿಲ್ಲಾಧಿಕಾರಿಗಳು ವಿರುದ್ಧ ಒಂದು ಘೋಷಣೆಯನ್ನ ಕೂಗ್ತಾರೆ. ಜಿಲ್ಲಾಧಿಕಾರಿಗಳನ್ನೇ ವರ್ಗಾವಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಘೋಷಣೆಯನ್ನ ಕೂಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಬಳಿಕ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ, ಬಂದು ಅವರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾರೆ. ಇದ್ರಲ್ಲಿ ನಮ್ದು ಯಾವುದೇ ರೀತಿ ತಪ್ಪಿಲ್ಲ, ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ತೇವೆ ಅಂತಕ್ಕಂಥದ್ದಾಗಿ ಅವರು ಭರವಸೆಯನ್ನ ನೀಡ್ತಾರೆ. ಜೊತೆಗೆ ಅವ್ರಿಗೆ ಪ್ರತಿಭಟನೆಯನ್ನ ಕೈ ಬಿಡುವಂತೆ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಆದ್ರೆ ಜಿಲ್ಲಾಧಿಕಾರಿಗಳ ಮಾತಿಗೆ ಯಾವುದೇ ರೀತಿಯಾಗಿ ಅವರು ಸೊಪ್ಪು ಹಾಕೋದಿಲ್ಲ. ಅದಕ್ಕೆ ಏನು VAಗಳೇನಿದ್ದಾರೆ ಯಾರು ಕೂಡ ಕ್ರಮ ಆಗೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ಅಂತಕ್ಕಂಥದ್ದಾಗಿ ಒಂದು ಪ್ರತಿಭಟನೆಯನ್ನ ಮುಂದುವರಿಸ್ತಾರೆ. ಜೊತೆಗೆ ಅಲ್ಲೇನು 100 ಜನ ಮಹಿಳೆಯರಿದ್ದಾರೆ, 100 ಜನ ಮಹಿಳೆಯರು ಕೂಡ ನಾವು ಪಟ್ಟು ಹಿಡಿದು ನಾವು ಇಲ್ಲೇ ಕೂತ್ಕೊಳ್ತೀವಿ, ನಮ್ಮ ಜೀವಕ್ಕೆ ಮುಂದೆ ಇದೇ ರೀತಿ ಏನು ಭುವನಗಾದಂತ ಪರಿಸ್ಥಿತಿ ನಮಗೂ ಆಗ್ತಾ ಇದೆ, ನಮಗೆ ಮಾನಸಿಕ ಒತ್ತಡಗಳಾಗ್ತಾ ಇದೆ. ಸೊ ಹೀಗಾಗಿ ಜಿಲ್ಲಾಡಳಿತದಿಂದ ನಮಗೆ ನ್ಯಾಯ ಬೇಕು ಅಂತಕ್ಕಂತ ಒಂದು ಪಟ್ಟನ್ನ ಹಿಡಿದು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ನಮಗೆ 2 ದಿನ ಆಗ್ಲಿ 4 ದಿನ ಆಗ್ಲಿ ನಾವು ಕಂಟಿನ್ಯೂ ಮಾಡ್ತೇವೆ. ಇನ್ನು ಬೇರೆ ಜಿಲ್ಲೆಗಳಿಂದಲೂ ಕೂಡ ನಾವು ಏನು VAಗಳನ್ನ ನಾವು ಇಲ್ಲಿಗೆ ಕರೆಸ್ಕೊಳ್ಳುವಂತ ಒಂದು ಪ್ರಯತ್ನನೂ ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ. ಹಾಗಾಗಿ ಈ ಕೂಡಲೇ ಎಚ್ಚೆತ್ಕೊಂಡು ನಮಗೆ ಏನು ತಹಶೀಲ್ದಾರ್ ಮತ್ತು ಇದಕ್ಕೆ ಯಾರು ಸಂಬಂಧಪಟ್ಟಂತೆ 6 ಗಂಟೆಗೆ ಯಾರು ನಿಯೋಜಿಸಿದ್ದಾರೆ ಅವರನ್ನ ಕೂಡಲೇ ವಜಾಗೊಳಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಈಗ VAಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇಡೀ ದಿನ ಏನು ನಿನ್ನೆ ಬೆಳಗ್ಗೆಯಿಂದನೂ ಕೂಡ ನಿರಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನ ಮುಂದುವರಿಸಿ ಅಹೋರಾತ್ರಿಯಾಗಿ ರಾತ್ರಿನೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಸುನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.